ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂಥರ ಸಡಗರ ಅಂದ್ರೂ ಅಷ್ಟೊಂದು ಕೆಲಸಗಳಿರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಕೂಡ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸಗಳಿರುತ್ತೆ. ಏನಾದರೂ ಒಂದು ಕ್ಲೀನ್ ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಮನೆ ಪೂರ್ತಿ ಕ್ಲೀನ್ ಮಾಡ್ತೀವಿ. ಅಷ್ಟು ಸಡಗರ ಇರುತ್ತೆ. ಹೇಳಿ ಕೇಳಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳು ಹಬ್ಬ ಅಲ್ವಾ. ಸೊ ಇದು ಗುರುವಾರ ಬೆಳಿಗ್ಗೆ ಲಾಗ್ ಬಂದಿದ್ದು, ಹಿಂದಿನ ದಿನದ ಲಾಗು. ಹಾಗಾಗಿ ಬೆಳಿಗ್ಗೆನೇ ಎದ್ದು ನಾವು ಕೂರಿಸ್ತೀವಲ್ಲ ವರಮಹಾಲಕ್ಷ್ಮಿನ, ಅಲ್ಲಿಗೆ ಯೂಸ್ ಮಾಡುವಂತಹ ದೀಪಗಳು, ಕಳಸದ ಚೊಂಬು ಎಲ್ಲನೂ ಕೂಡ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಕ್ಲೀನ್ ಮಾಡಿದೆ. ನಂತರ ಈಗ ಮಾರನೇ ದಿನ ಮುತ್ತೈದೆಯರಿಗೆ ಏನಾದರೂ ನಾವು ಪ್ರಸಾದವನ್ನು ಕೊಡಬೇಕು, ಸಿಹಿಯನ್ನು ಹಂಚಬೇಕು. ವರಮಹಾಲಕ್ಷ್ಮಿಗೆ ಈ ಹುರ್ಗಡ್ಲೆ ಮತ್ತು ಕೊಬ್ಬರಿ ಸಕ್ಕರೆ ಮಿಕ್ಸ್ ಮಾಡಿದಂತಹ ಈ ಪ್ರಸಾದ ಅಂದರೆ ತುಂಬಾ ಇಷ್ಟ. ನಾನು ಎಲ್ಲೋ ಕೇಳಿದ್ದೆ. ಇದನ್ನು ನಾನು ವರ್ಷವೂ ಕೂಡ ಮುತ್ತೈದೆಯರಿಗೆ ಇದನ್ನೇ ನಾನು ಪ್ರಸಾದವನ್ನಾಗಿ ಅಂದರೆ ಸಿಹಿಯನ್ನಾಗಿ ಹಂಚುವಂಥದ್ದು. ಸೊ ಹಾಗಾಗಿ ನಾನು ಅಂದರೆ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಥಿಂಗ್ಸ್ ಎಲ್ಲ ಕ್ಲೀನ್ ಮಾಡಾದಮೇಲೆ ಈಗ ಈ ರೀತಿ ಸಿಹಿಯನ್ನು ಎಲ್ಲನೂ ಈಗ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಇದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ರೆ ನಾವು ನೈಟು ಲಕ್ಷ್ಮಿಗೆ ಸೀರೆ ಎಲ್ಲ ಚೆನ್ನಾಗಿ ಡ್ರಾಪಿಂಗ್ ಮಾಡಿ ನೀಟಾಗಿ ಇಡ್ಬೋದು. ಹಾಗಾಗಿ ಬೇಗನೆ ಈ ಕೆಲಸನ ಮುಗಿಸ್ಕೋತಾ ಇದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮುತ್ತೈದೆಯರಿಗೆ ಮಡಿಲು ತುಂಬೋದು ಅನ್ನೋದು ಒಂದು ಶಾಸ್ತ್ರ ಇದೆ. ಸೊ ಎಲ್ಲರಿಗೂ ಕೂಡ ನಾವು ಈ ರೀತಿ ಮಡಿಲು ತುಂಬೋಕ್ಕಾಗಲ್ಲ, ಯಾಕಂದರೆ ಅದನ್ನು 5 ಪಾವು ಅಕ್ಕಿನ ಇಟ್ಟು ಮಾಡುವಂಥ ಒಂದು ಸಂಪ್ರದಾಯ. ಸೊ ಹಾಗೆ ಆ ರೀತಿ ಆಗಲ್ಲ ಅಂದರೆ ಈ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ವೀಟ್ ಪ್ಯಾಕಿಂಗ್ ಕವರ್ ಬರುತ್ತಲ್ಲ, ಅಲ್ಲಿಗೆ ಸ್ವಲ್ಪ ಅಕ್ಕಿ, ಅರಿಶಿನ ಕುಂಕುಮ ಪ್ಯಾಕೆಟು ಮತ್ತು ಬೆಲ್ಲ ಇಡ್ತೀವಲ್ವ, ಅದ್ರ ಬದಲು ಒಂದು ಚಾಕ್ಲೇಟು ಇದನ್ನು ಇಡುವಂಥದ್ದು. ಈ ಪದ್ಧತಿನ ನಾನು ಮಾಡ್ಕೊಂಡಿರುವಂಥದ್ದು ಒಂದು 3-4 ವರ್ಷದಿಂದ ನಾನು ಈ ರೀತಿ ಮಾಡ್ತೀನಿ. ಸೊ ಹಾಗಾಗಿ ಇದನ್ನು ಕೂಡ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಮಕ್ಕಳು ಮತ್ತು ನಮ್ಮ ಹಸ್ಬೆಂಡು ಸ್ಕೂಲ್ಗೆ ಮತ್ತು ಆಫೀಸ್ಗೆ ಹೋಗೋಷ್ಟರಲ್ಲಿ ಇವ್ರು ಎಲ್ಪ್ನ ತಗೋಬೋದು ಅಂತ ಹೇಳಿ ಈಗ ನಾನು ಮಕ್ಕಳು, ನಾನು, ಹಸ್ಬೆಂಡ್ 4 ಜನನೂ ಕೂತ್ಕೊಂಡು ಇದನ್ನು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡ್ರೆ ಬೇರೆ ಕೆಲಸನೂ ಮಾಡ್ಕೋಬೋದಲ್ವ. ಹಾಗಾಗಿ ಮತ್ತು ಇಷ್ಟೇ ಅಲ್ಲ, ಅಮ್ಮನ ಮನೆ ವಿಳ್ಯದೆಲೆ ಮತ್ತು ಕಾಯಿ ಎಲ್ಲ ತಂದುಕೊಡ್ತಾರೆ. ಈ ಸಾರಿ ಅಮ್ಮ ಬಂದಿದ್ರು ಹಬ್ಬಕ್ಕೆ, ಹಾಗಾಗಿ ಊರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾಳೆ ಎಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಸೊ ಎಳ್ನೀರು ಕುಯ್ಯೋರು ಆಳುಗಳು ಇನ್ನೂ ಒಂದಿಬ್ಬರು ಬಂದಿದ್ದಾರೆ. ಸೊ ಅವರು ದಾವಣಗೆರೆ ಸೈಡವರಾಗಿರೋದ್ರಿಂದ ಅವ್ರ ಕಡೆ ಸೈಡಲ್ಲಿ ಈ ರೀತಿ ಎಲೆ ಕುಯ್ಯೋದು ಆ ರೀತಿ ಕೆಲಸಗಳಿರುತ್ತಂತೆ. ತುಂಬ ಚೆನ್ನಾಗಿ ಎಲೆ ಎಲ್ಲ ಕಟ್ ಮಾಡಿ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಈ ರೀತಿ ಪ್ಯಾಕಿಂಗ್ ಮಾಡಿದ್ರೆ ತಗೊಂಡೋಗಿ ಪುಟ್ಟಿ ಒಳಗಡೆ ಇಟ್ಕೊಳ್ಳೋದು ಆ ರೀತಿ ಇರೋದೇ ಇಲ್ಲ. ಎಷ್ಟು ದಿನ ಬೇಕಾದರೂ ಅಂದರೆ ಮಿನಿಮಮ್ 1 ವೀಕ್ ಬೇಕಾದ್ರೂ ಈ ರೀತಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರೆಶ್ ಆಗಿರುತ್ತೆ ಎಲೆ ಅಂತ ಹೇಳಿ ನೀಟಾಗಿ ಎಲ್ಲನೂ ಕಟ್ತಾ ಇದ್ದಾರೆ. ನೋಡಿ, ನನ್ನ ತಂಗಿ ಇದನ್ನು ವಿಡಿಯೋ ಮಾಡಿ ಕಳಿಸಿದ್ಲು, ನಿನಗೋಸ್ಕರ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ ನೋಡಿ ಅಂತೇಳಿ ಕಳಿಸಿದ್ಲು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಂತರ ನಾನಿಲ್ಲಿ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸಾದ್ಮೇಲೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಮಾಡ್ಕೊಂಡಂತಹ ತಪ್ಪು ಕೆಲಸ ಏನಪ್ಪ ಅಂತಂದರೆ, ನಾನು 3 ದಿನ ಅನ್ನೋವಾಗಲೇ ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಿತ್ತು. ವರ್ಷವೂ ಅದೇ ರೀತಿ ಮಾಡ್ಕೋತಿದ್ದೆ. ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಸೊ ಈ ಸಾರಿ ಇದೊಂದು ತಪ್ಪು ಮಾಡಿಕೊಂಡೆ. ದೇವ್ರ ಮನೆ ಅಂದ್ರೇ ವರ್ಷಕ್ಕೊಂದ್ಸರಿ ಏನಾದರೂ ಒಂದು ಚೇಂಜಸ್ ಮಾಡಬೇಕು. ಯಾಕಂದರೆ ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಸ್ವಂತ ಮನೆ ಆದರೆ ಇದಕ್ಕೆಲ್ಲ ಕಡಪ ಕಲ್ಲೆಲ್ಲ ಹಾಕಿಸಿ ನೀಟಾಗಿ ಇಟ್ಕೊಂಡಿರ್ತೀವಿ. ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಅವ್ರು ಯಾವ ರೀತಿ ಕಟ್ಟಿರ್ತಾರೆ ಅದ್ರ ಮೇಲಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅವ್ರು ಹಾಕಿರುವಂತಹ ಶೀಟು ಅದು ಉಪ್ಪ ಎಲ್ಲ ಹಿಟ್ಟು ಗಲೀಜಾಗಿದೆ. ಹಾಗಾಗಿ ನಾನು ಒಂದು 3 ಶೀಟ್ನ ಅಂಟಿಸಿದ್ದೆ, ಅದು ತುಂಬ ಗಲೀಜಾಗಿದೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಎಡೆದ್ಬಿಟ್ಟು ಬೇರೆ ಶೀಟ್ನ ಬುಕ್ ಮಾಡಿದ್ದೆ. ಅದನ್ನು ಇವಾಗ ಹಾಕೊಂಡೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಅದ್ರ ಜೊತೆಗೇ ನಾನು ಲಕ್ಷ್ಮಿ ಮುಂದೆ ಇಡುವಂತಹ ದೀಪಗಳು ಮತ್ತು ಅರಿಶಿನ ಕುಂಕುಮ ಬಟ್ಲುಗಳಿಗೆ ಮತ್ತು ಮುಖವಾಡಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ರೆಡಿ ಮಾಡಿ ಇಟ್ಟರೆ ಸೊ ನಾವು ಪೂಜೆ ಮಾಡಬೇಕಾದ್ರೆ ಈಸಿಯಾಗುತ್ತೆ. ನೀಟಾಗಿ ದೀಪಗಳನ್ನ ಅಲ್ಲಿ ಇಟ್ಟು ದೀಪ ಹಚ್ಚೋದಕ್ಕೆ ಈಸಿಯಾಗುತ್ತೆ ಅಂತೇಳಿ ಕೂತ್ಕೊಂಡು ಈಗ ರೆಡಿ ಮಾಡ್ತಾಯಿದ್ದೀನಿ. ಸೊ ದೇವ್ರ ಮನೆಯೂ ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಯಾವ ರೀತಿ ರೆಡಿಯಾಗಿದೆ ಅನ್ನೋದನ್ನು ಕೂಡ ನಾನು ಈಗ ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ದೀಪಗಳೆಲ್ಲ ರೆಡಿಯಾಗಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಕೆಂಪಾರತಿ ಮಾಡಬೇಕಾದ್ರೆ ದೀಪಗಳನ್ನೆಲ್ಲ ರೆಡಿ ಮಾಡ್ತೀವಲ್ವ, ಅದನ್ನೆಲ್ಲ ಒಂದೇ ಸರಿ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡ್ರೆ
ಮತ್ತು ತುಪ್ಪದೊಳಗಡೆ ಬತ್ತಿ ಹಾಕಿ ಇಟ್ಕೊಂಡ್ರೆ ನೀಟಾಗಿ ನಾವು ದೀಪ ಹಚ್ಬೋದು. ಮತ್ತು ನಮ್ಮ ಮನೆ ದೇವ್ರ ಮನೆಯೂ ಕೂಡ ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ತಿಳ್ಕೊತೀನಿ. ನಾನು ಆಲ್ರೆಡಿ ಹೇಳಿದೆ, ನಾವು ಸಡನ್ಲಿ ಬತ್ತಿನ ತಗೊಂಡು ದೀಪದೊಳಗಡೆ ಹಾಕಿ ತುಪ್ಪ ಹಾಕಿ ಹಚ್ಚೋಕೋದ್ರೆ ಬೇಗ ಅದು ಹತ್ಕೊಳ್ಳಲ್ಲ, ಅದು ಸುಟ್ಟುಬಿಡುತ್ತೆ ಬತ್ತಿ ಬೇಗ, ಅದು ನೆಂದಿರಲ್ಲ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಒಂದು ಬಾಕ್ಸ್ಗೆ ತುಪ್ಪನ ಹಾಕಿ ನಾವೇನು ಬತ್ತಿನ ಯೂಸ್ ಮಾಡ್ತೀವಿ ಅದನ್ನು ಹಾಕಿ ನೆನೆಸಿಟ್ರೆ ನೀಟಾಗಿ ಉರಿಯುತ್ತೆ. ಹಾಗಾಗಿ ಒಂದು ಬಾಕ್ಸಲ್ಲೂ ಕೂಡ ಆ ರೀತಿ ಪ್ರಿಪೇರ್ ಮಾಡಿದೆ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ವ್ರತದ ದಾರ ಮತ್ತು ದೇವರಿಗೆ ಅರ್ಶಿನದ ಕೊಂಬನ್ನ ರೆಡಿ ಮಾಡಬೇಕಲ್ವ, ಅದನ್ನು ಕೂಡ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅರಿಶಿಣದ ಕೊಂಬು ಯಾವ ರೀತಿ ಇರಬೇಕಪ್ಪ ಅಂದರೆ 9 ಎಳೆ ಹಾಕಿ ಅರಿಶಿಣದ ಕೊಂಬಿಗೆ 3 ಗಂಟನ್ನು ಹಾಕಬೇಕು. ಮತ್ತು ವ್ರತದ ದಾರಕ್ಕೆ 12 ಗಂಟು 12 ಎಳೆ ದಾರನ ಹಾಕಬೇಕು. ಇದು ರೂಲ್ಸ್ ಪ್ರಕಾರ ಈ ರೀತಿ ಮಾಡಬೇಕು. ನೆಕ್ಸ್ಟ್ ದಾರ ಎಲ್ಲ ರೆಡಿ ಮಾಡಿ ಒಂದು ಸಣ್ಣ ಬಾಕ್ಸ್ಗೆ ರೆಡಿ ಮಾಡಿ ಇಟ್ಕೊಂಡೆ. ನಂತರ ಅಕ್ಷತೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಒಂದು ಬಾಕ್ಸ್ಗೆ. ಎಲ್ಲನೂ ಹಿಂದಿನ ದಿನವೇ ಪ್ರಿಪೇರ್ ಮಾಡಿಕೊಂಡ್ರೆ ಸೊ ಈಸಿ ಆಗುತ್ತೆ. ಮತ್ತು ಮುಖವಾಡಕ್ಕೆ ತುಂಬ ಜನ ಮೇಕಪ್ ಎಲ್ಲ ಮಾಡಿಸ್ತಾರೆ, ಸೊ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ನೀವಿಲ್ಲಿ ನೋಡ್ತಾ ಇರ್ಬೋದು, ಪಂಸಾರಿ ಅಂಗಡೀಲಿ ಈ ರೀತಿ ಕಣ್ಣು ಮತ್ತು ಹುಬ್ಬು ಬರುತ್ತೆ, ನೆಕ್ಸ್ಟು ಮೂಗುತಿ ಎಲ್ಲ ಬರುತ್ತಲ್ಲ, ಅದನ್ನು ತಂದು ಡಬಲ್ ಟಿಕ್ ಟೇಪ್ ಹಾಕಿ ಅಂಟಿಸ್ತೀನಿ. ನಾರ್ಮಲ್ ಡಬಲ್ ಟಿಕ್ ಟೇಪ್ ಹಾಕಿದ್ರೆ ಬೇಗನೆ ಅದು ಉದುರೋಗುತ್ತೆ. 100 ರುಪೀಸ್ದು ಆನ್ಲೈನಲ್ಲಿ ಸಿಗುತ್ತೆ, ಫುಲ್ಲು ಗಟ್ಟಿ ಅಂದರೆ ಗಟ್ಟಿ. ಆ ರೀತಿ ಇದನ್ನ ತೊಗೊಂಡು ಅಂಟಿಸಿದ್ರೆ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಓಲೆ ಎಲ್ಲ ಅಂಟಿಸಿದ್ದೀನಿ. ನಾವು ಓಲೆಗೆಲ್ಲ ಓಲ್ ಮಾಡಿಸಿಲ್ಲ. ಆಲ್ಮೋಸ್ಟ್ ದೇವ್ರ ಮನೆಗೆ ಸಂಬಂಧಪಟ್ಟಂಥ ಅಂದರೆ ಪೂಜೆಗೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲ ಮುಗೀತು. ಈ ಕೆಲಸ ಮುಗಿಯುವಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಅದಕ್ಕೆ ಹೇಳಿದ್ದು ನಾನು ಇವತ್ತು ಕೈ ಹಾಕಬಾರ್ದಿತ್ತು, ಬುಧವಾರನೇ ಈ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ರೆ ನನಗೆ ತುಂಬಾ ಈಸಿ ಆಗ್ತಿತ್ತು. ನಂತರ ಮಾರನೇ ದಿನ ಅಂದರೆ ಹಬ್ಬದ ದಿನಕ್ಕೆ ನೈವೇದ್ಯಕ್ಕೆ ಅಂತೇಳಿ ಚಿತ್ರಾನ್ನ ಮತ್ತು ಪುಳಿಯೋಗರೆ ಮಾಡ್ತೀವಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಇಟ್ಕೊಬಿಟ್ರೆ ನಾಳೆ ನಾವು ರೈಸ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡಿ ದೇವ್ರ ನೈವೇದ್ಯಕ್ಕೆ ಇಡೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ಮೊದಲು ನಾನಿವಾಗ ಪುಳಿಯೋಗರೆ ಅಂದರೆ ಹುಳಿಯನ್ನ ಅಂತ ಹೇಳ್ತೀವಿ, ಅದಕ್ಕೆ ನಾರ್ಮಲಾಗಿ ಮನೇಲಿ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತೀವಿ. ಆದರೆ ಈ ಹಬ್ಬಕ್ಕೆ ಯೂಸ್ ಮಾಡೋರು ಯೂಸ್ ಮಾಡ್ತಾರೆ. ನಾನು ತಿಳ್ಕೊಂಡಿರೋ ಪ್ರಕಾರ ನಾವು ಹಬ್ಬನ ಮಾಡ್ತಾಯಿದ್ದೀವಿ, ರಥದ ದಾರ ಕಟ್ಕೊಂಡು ಹಬ್ಬ ಮಾಡ್ತಾಯಿದ್ದೀವಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಬಾರ್ದು. ಕೆಲವೊಬ್ಬರು ನನ್ನ ಕೇಳಿದ್ರು, ಏನಪ್ಪ ಅಂದರೆ ನೀವು ಗೌಡ್ರಾಗಿ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಲ್ಲ ಅಂತ ಹೇಳ್ತಿರಲ್ಲ ಅಂದರೆ, ಹಿಂದಿನ ವರ್ಷದ ವೀಡಿಯೋದಲ್ಲಿ ನೋಡಿ ಕೇಳಿದರು. ಹೌದು, ನಮ್ಮ ಕಡೆ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ಏನೋ ಗೊತ್ತಿಲ್ಲ, ಈ ಹಬ್ಬನ ನಮ್ಮ ಅಮ್ಮನ ಮನೇಲಾಗಲಿ ಇಲ್ಲ ನಮ್ಮ ಅತ್ತೆ ಮನೇಲಾಗಲಿ 2 ಮನೆಯಲ್ಲೂ ಕೂಡ ಹಬ್ಬ ಆಚರಣೆ ಮಾಡಲ್ಲ. ಜಸ್ಟ್ ಪೂಜೆ ಮಾಡ್ತಾರೆ, ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಕುಂಕುಮನ ಕೊಡ್ತಾರೆ. ಸೊ ಈ ಹಬ್ಬನ ನಾನು ಶುರು ಮಾಡಿರೋದ್ರಿಂದ ನಂದೊಂದು ಈ ರೀತಿ ನೀತಿ ಅನ್ನೋದಿದೆ. ಇದೇ ರೀತಿ ಮಾಡಬೇಕು ಹಬ್ಬನ, ಒಂಥರ ನಾನು ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ನೋಡಿದ್ರೆ ಅದೇ ರೀತಿ ಫಾಲೋ ಮಾಡಬೇಕು ಅನ್ನೋದು ನನಗೊಂದು ಆಸೆ. ಸೊ ಫೈನಲಿ ಚಿತ್ರಾನ್ನ ಮತ್ತು ಪುಳಿಯೋಗರೆ ಅಂದರೆ ಲೆಮನ್ ಚಿತ್ರಾನ್ನ ಮಾಡಬೇಕಾಗಿರುವಂಥದ್ದು 2 ಕೂಡ ಪ್ರಿಪೇರ್ ಆಯಿತು. ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದ ತಕ್ಷಣವೇ ನಾವಿವಾಗ ಹೊಳೆ ಹತ್ರ ಬಂದಿದ್ದೀವಿ. ಇಲ್ಲಿ ತ್ರಿವೇಣಿ ಸಂಗಮ. ಆಲ್ರೆಡಿ ನಾನು ಟಿ ನರಸೀಪುರದಲ್ಲಿರುವಂತಹ ನದಿ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ. ಮತ್ತು ಇದು ಒಂದು ಸಂಪ್ರದಾಯ ನಾನೇ ರೂಢಿಸ್ಕೊಂಡಿರೋ ಅಂಥದ್ದು. ಸುಮಾರು ಜನ ಕೇಳಿದ್ರು, ಇದನ್ನೆಲ್ಲ ಅವತ್ತು ಹಬ್ಬ ಮಾಡ್ತೀವಲ್ವ ಅವತ್ತು ಬೆಳಿಗ್ಗೆ ತೊಗೊಂಡ್ರಾಯ್ತಲ್ವ, ಹಿಂದಿನ ದಿನವೇ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಇದನ್ನು ಅಷ್ಟೇ, ನನ್ನ ಹಬ್ಬನ ಯಾವಾಗಿಂದ ಶುರು ಮಾಡಿದ್ನೋ ಆವಾಗಲಿಂದನೂ ಅಷ್ಟೇ ತ್ರಿವೇಣಿ ಸಂಗಮ ಅಂದರೆ ತುಂಬ ಶ್ರೇಷ್ಠವಾದ ನದಿ. ಇಲ್ಲಿ ನಾವು ಬಂದು ಗಂಗೆಯಲ್ಲಿ ನೀರನ್ನ ತಗೊಂಡು ಆ ತುಂಬುದರ್ವಿಗೆ ಪೂಜೆಯನ್ನು ಮಾಡಿ ನಾನು ಈ ವ್ರತನ ಶುರು ಮಾಡ್ತಾಯಿದ್ದೀನಿ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿ ತಗೊಂಡೋಗಿ ದೇವ್ರ ಮನೇಲಿ ಇಟ್ಟರೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗಾಗಿ ನಾನು ಏನನ್ನು ರೂಢಿಸ್ಕೊಂಡಿದ್ದೀನೋ ಅದನ್ನು ನಾನು ಪಾಲಿಸ್ಕೊಂಡು ಹೋಗ್ತೀನಿ. ಈ ಥರ ಪೂಜೆ ಮಾಡೋದಕ್ಕೂ ಕೂಡ ನಮ್ಮ ಮನೇಲಿ ತುಂಬ ಸಪೋರ್ಟ್ ಕೊಡ್ತಾರೆ. ಯಾಕಂದರೆ ಒಬ್ಬೊಬ್ಬರು ಮನೇಲಿ ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ಏನು ಹುಚ್ಚಿ ಥರ ಹಿಂಗೆಲ್ಲ ಮಾಡ್ತೀಯಾ ಅಂತ ಬೈದ್ಬಿಡ್ತಾರೆ. ಬಟ್ ನಮ್ಮ ಮನೇಲಂತೂ ಬೈಯಲ್ಲ, ಅದೊಂದು ಖುಷಿಯಾಗುತ್ತೆ. ಪೂಜೆನ ನಾವು ಯಾವ ವಿಧಾನದಲ್ಲಿ ಮಾಡ್ತೀವಿ ಅನ್ನೋದನ್ನು ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ. ಕೆಲವೊಬ್ಬರು ಕೆಲವೊಂದು ರೀತಿ ಭಕ್ತಿಯಿಂದ
ಮಾಡ್ತಾರೆ, ಅಂದರೆ ಕೆಲವೊಂದು ರೀತಿ ವಿಧಾನಗಳಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಸೊ ಇವಾಗ ನಾವು ಗಂಗೆಗೆ ಪೂಜೆ ಎಲ್ಲ ಮಾಡಿ ನಂತರ ನಾವು ತಗೊಂಡಿರುವಂಥ ನೀರಿಗೂ ಕೂಡ ಪೂಜೆ ಎಲ್ಲ ಮಾಡಿ ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮನೆ ಕಡೆ ಬಂದ್ರಂತೂ ತುಂಬ ಅಂದರೆ ತುಂಬಾ ಕೆಲಸಗಳಿವೆ, ಹೇಳ್ಕೊಳ್ಳೋದಕ್ಕೆ ಆಗಲ್ಲ. ಎಷ್ಟು ಕೆಲಸ ಮಾಡಿದ್ರೂ ರಾತ್ರಿ ಇಡೀ ನಿದ್ದೆನೇ ಮಾಡಲ್ಲ, ಆದರೂ ಕೂಡ ಕೆಲಸಗಳೇ ಮುಗಿಯೋದಿಲ್ಲ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲರೂ ಕೂತ್ಕೊಬಿಟ್ಟಿದ್ದೀವಿ ಕೆಲಸ ಮಾಡೋದಕ್ಕೆ. ಅಮ್ಮ ಒಂದು ಕಡೆ ಸ್ವಲ್ಪ ಹೂವಿತ್ತು ಅದನ್ನು ಕಟ್ತಾ ಇದ್ದಾರೆ, ನನ್ನ ತೋರಣಕ್ಕೆ ಹೂವನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯವರು ತಟ್ಟೆಗಿಡೋದಕ್ಕೆ ಕಾಯಿಗೆ ಅದೆಲ್ಲ ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ನಂತರ ಕಳಸದ ಕಾಯಿನೂ ನೋಡಬೇಕು, ಮೆಜರ್ಮೆಂಟು ನೀಟಾಗಿ ಅಳತೆಗೆ ಕಾಯಿ ಸಿಗಬೇಕಲ್ವ. ಹಾಗಾಗಿ ಅಮ್ಮ ತಂದಿರೋಂಥ ಕಾಯಿಗಳಲ್ಲಿ ಮೆಜರ್ಮೆಂಟ್ ನೋಡಿ ಅದನ್ನು ನೀಟಾಗೆಲ್ಲ ಎತ್ತಿಟ್ರು. ನಂತರ ನಾವು ಆ ಕೆಲಸ ಎಲ್ಲ ಮುಗಿದ ಮೇಲೆ ದೇವ್ರ ನೈವೇದ್ಯಕ್ಕೆ ನಾವು ಬೆಳಿಗ್ಗೆ ಎದ್ದು ಮಾಡ್ಕೊಳ್ಳೋದಕ್ಕಾಗಲ್ಲ. ಬೆಳಿಗ್ಗೆ ನಾವು ಊಟ ಮಾಡಬೇಕಾದ್ರೆ ನಂತರ ಮಕ್ಕಳಿಗೆ ನಾನು ಕನ್ಯಾ ಪೂಜೆ ಅಂತ ಮಾಡ್ತೀನಿ ಬೆಳಿಗ್ಗೆ ಹೊತ್ತು. ಆ ಟೈಮ್ಗೆ ಮಾಡ್ಕೊಳ್ಳೋಣ ಅಂಥೇಳಿ 5 ಒಬ್ಬಟ್ಟನ್ನ ಮಾಡಿಕೊಂಡು ಇಟ್ಬಿಡೋಣ ಅಂತ ಹೇಳಿ ನಾವಿವಾಗ 5 ಒಬ್ಬಟ್ಟನ್ನ ಅಮ್ಮ ನಾನು ಇಬ್ಬರು ಸೇರಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ವರ್ಷ ಏನಪ್ಪ ಅಂದರೆ ನನಗೆ ಈ ಬೇಳೆ ಒಬ್ಬಟ್ಟು ನೀಟಾಗಿ ಬರ್ತಿರಲಿಲ್ಲ. ಅಮ್ಮನ ಮನೆಯವರೆಲ್ಲ ಹಬ್ಬಕ್ಕೆ ಬರ್ತಿದ್ರು, ವರ್ಷ ಹಬ್ಬದ ದಿನ ಬರ್ತಿದ್ರು. ಆದರೆ ಈ ವರ್ಷ ನನಗೆ ತುಂಬಾ ಖುಷಿಯಾಗುತ್ತೆ. ನಮ್ಮಮ್ಮ ಹಿಂದಿನ ದಿನವೇ ಬಂದಿದ್ದಾರೆ, ಇದೊಂದು ಮಾತ್ರ ನನಗೆ ತುಂಬಾ ಖುಷಿ. ಯಾಕಂದರೆ ನನಗೆ ಕಾಲು ನೋವಿತ್ತು, ನಾನು ಹೇಳ್ಕೊತಿದ್ದೆ ಅಮ್ಮ ಎಲ್ಲರ ಮನೆಯಲ್ಲೂ ಬರ್ತಾರಮ್ಮ ಅಮ್ಮಂದಿರು, ನೀನು ಬರಲ್ಲ ಅಂತ ಹೇಳ್ತಿದ್ದೆ. ಸೊ ಹಾಗಾಗಿ ಈ ಸಾರಿ ನಮ್ಮಪ್ಪ ಕಳಿಸಿದ್ದಾರೆ, ಅದೇ ನನಗೆ ತುಂಬಾ ಖುಷಿ ಆಯಿತು. ಇಬ್ಬರು ಸೇರ್ಕೊಂಡು ಒಬ್ಬಟ್ಟನ್ನ ಮಾಡಿದ್ವಿ. ಫೈನಲಿ ತುಂಬ ಚೆನ್ನಾಗಿ ಬಂತು. ನಮ್ಮ ಮನೆಯವರು ಅಷ್ಟರಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ದೆಲ್ಲ ಪ್ರಿಪೇರ್ ಮಾಡಿದ್ರು. ನಂತರ ಇವಾಗ ನಾವು ರಾತ್ರಿ ಮನೆ ಒರೆಸ್ಬಿಟ್ಟು ಆಮೇಲೆ ಪುನಃ ಸ್ನಾನ ಮಾಡಿಕೊಂಡು ಲಕ್ಷ್ಮಿನ ಕೂರಿಸ್ತೀವಿ. ಸೊ ಅದಕ್ಕಿಂತ ಮುಂಚಿತವಾಗಿ ಬರಲೆಲ್ಲ ಮುಟ್ಬಿಟ್ರೆ ಈ ತಟ್ಟೆ ಎಲ್ಲ ಪ್ರಿಪೇರ್ ಮಾಡೋದಕ್ಕಾಗಲ್ಲ ಅಂತೇಳಿ ಇವಾಗ ಇದನ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಟೇಬಲ್ ಮೇಲೆಲ್ಲ ನೀಟಾಗಿ ಇಟ್ಬಿಟ್ರೆ ಆಮೇಲೆ ಮನೆಯೆಲ್ಲ ಒರೆಸ್ಬೋದು ಅಂತೇಳಿ ಇವಾಗ ನಾವೆಲ್ಲ ತಟ್ಟೆಗಳೆಲ್ಲ ಜೋಡಿಸ್ಕೊತಾ ಇದ್ದೀವಿ. ಫ್ರೂಟೆಲ್ಲ ಒಂದು ತಟ್ಟೆಗೆ, ಡ್ರೈ ಫ್ರೂಟ್ಸು, ನೆಕ್ಸ್ಟ್ ವೀಳ್ಯದೆಲೆ, ಮತ್ತು ನಾವು ಕಾಯಿನ್ಗಳೆಲ್ಲ ಇಡ್ತೀವಲ್ವ, ಕಾಯಿನ್ಗಳೆಲ್ಲನೂ ಇಡಬೇಕಲ್ವ. ಹಾಗಾಗಿ ಎಷ್ಟು ತಟ್ಟೆಗಳನ್ನ ಇಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟು ತಟ್ಟೆಗಳನ್ನ ಇವಾಗ ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಲಕ್ಷ್ಮಿ ಹಬ್ಬ ಎಷ್ಟು ಸಡಗರ ಇರುತ್ತೋ ಅಷ್ಟು ಮನೆ ತುಂಬ ಕೆಲಸ ಇರುತ್ತೆ. ಆದರೆ ನನಗೆ ಈ ಸರಿ ತುಂಬ ಗಡಿಬಿಡಿ ಅನಿಸ್ಬಿಡ್ತು. ಯಾಕಪ್ಪ ಅಂದರೆ ಈ ಸರಿ ಅಮ್ಮನೂ ಬಂದಿದ್ದಾರೆ ಪಾಪ, ಅವರು ರಾತ್ರಿ ಇಡೀ ಕೆಲಸ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ನನಗೆ ತುಂಬ ಗಡಿಬಿಡಿ ಅನಿಸ್ಬಿಡ್ತು. ಏನಪ್ಪ ಕಾರಣ ಅಂದರೆ ಮನೇಲಿ ಮಕ್ಕಳುಗಳು ಸೈಲೆಂಟಾಗಿದ್ದರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು. ನಾನು ಒಂದು ವೀಕಿಂದ ನನ್ನ ಮಕ್ಳಿಗೆ ಹೇಳ್ತಾ ಬರ್ತಿದ್ದೆ, ಅವತ್ತು ಲಕ್ಷ್ಮಿ ಹಬ್ಬದ ದಿನ ಮಕ್ಳಿಗೆ ಹೊಡಿಬಾರ್ದು. ಸೊ ಹಾಗಾಗಿ ನೀವು ಸೈಲೆಂಟಾಗಿರಿ, ನೀವು ಟಿ ವಿನಾದರೂ ನೋಡಿ, ಮೊಬೈಲ್ ಆದರೂ ನೋಡಿ, ನಾನು ಏನೂ ಮಾಡಲ್ಲ, ಬಟ್ ಸೈಲೆಂಟಾಗಿರಿ ಅಂತೇಳಿದೆ. ಆದರೆ ನನ್ನ ಮಕ್ಕಳು ಎಂಥ ಛತ್ರಿ ನನ್ನ ಮಕ್ಕಳು ಅಂದರೆ ಅದನ್ನೇ ಅಡ್ವಾಂಟೇಜಾಗಿ ತಗೊಂಡು ಹಿಂದಿನ ದಿನದಿಂದನೇ ಸಾಕು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮಮ್ಮ ಅಂತೂ ಆದರೂ ನಿನ್ನ ಮಕ್ಕಳು ನಿನ್ನ ತುಂಬ ಹೊಟ್ಟೆ ಉರಿಸ್ತಾರೆ ಕಣೆ, ನಮ್ಮಮ್ಮನೇ ಶಾಕ್ ಆಗಿಬಿಟ್ರು ಇವರು ಆಡೋದು ನೋಡಿ. ಅದೊಂದು ಮಾತ್ರ ತುಂಬಾ ಬೇಜಾರು. ಆದರೆ ಏನೂ ಮಾಡೋದಕ್ಕಾಗಲ್ಲ, ದೇವ್ರಿಗೆ ಗೊತ್ತಿರುತ್ತೆ ಮನೇಲಿ ಮಕ್ಕಳು ಅಂದಮೇಲೆ ಹೀಗೇನೆ ಅಂತ. ಎಷ್ಟು BP ರೈಸ್ ಮಾಡಿದ್ರು ಅಂದರೆ ಲಾಸ್ಟ್ಗೆ ಒಡಿಸ್ಕೊಂಡೇ ಬಿಟ್ರು ಅಂತಲೇ ಹೇಳ್ಬೋದು. ಸೊ ಇವಾಗ ನೈಟ್ ಬಂದು ಕರೆಕ್ಟಾಗಿ 11 ಗಂಟೆ ಆಗಿದೆ. ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕಿಂತ ಮುಂಚಿತವಾಗಿ ಸೀರೆ ಎಲ್ಲ ನೀಟಾಗಿ ಡ್ರಾಪಿಂಗ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಮನೆ ಕ್ಲೀನ್ ಮಾಡಾದ್ಮೇಲೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಅಲಂಕಾರ ಮಾಡ್ಬೋದು ಅಂತ ಹೇಳಿ ಈಗ ನೀಟಾಗಿ ರೆಡಿ ಮಾಡ್ತಾಯಿದ್ದೀವಿ. ನಾನು ಅಮ್ಮ ಎಲ್ಲ ನೋಡಿದ್ವಿ ಸುಮಾರು. ಪಾಪ ನಮ್ಮ ಮನೆಯವ್ರು ನೋಡುವಷ್ಟು ಬಂದು ಕೆಳಗಡೆ ಇಟ್ಕೋತಾ ಇದ್ದಾರೆ ನೀಟಾಗಿ ಪಿನ್ ಮಾಡಿ ಅಂತೇಳಿ. ಯಾಕಂದರೆ ಈ ಸಾರಿ ನಾನು ಸ್ವಲ್ಪ ದೊಡ್ಡ ಸೀರೆ ತೊಗೊಬಿಟ್ಟಿದ್ದೀನಲ್ವ, ಅದನ್ನು ನೀಟಾಗಿ ಡ್ರಾಪಿಂಗ್ ಮಾಡಬೇಕು ಯಾವ ರೀತಿ ಅಂತೇಳಿ. ನಮ್ಮಮ್ಮಂಗೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಪ್ರಿಪ್ರೇಷನ್ ಅಂದರೆ ಅವರ ಹಬ್ಬ ಎಲ್ಲ ಮಾಡಲ್ಲ, ಆದರೂ ಕೂಡ ಅವ್ರಿಗೆ ನೀಟಾಗಿ ಈ ರೀತಿಯೇ ಸೀರೆ ಉಡಿಸ್ಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಹಾಗಾಗಿ ಅಮ್ಮನ ಐಡಿಯಾದಿಂದೆಲ್ಲ ನೀಟಾಗಿ ಸೀರೆ ಎಲ್ಲ ಉಡಿಸ್ದೆ. ಅಮ್ಮನೇ ಈ ಸರಿ ರಂಗೋಲಿ ಎಲ್ಲ ಹಾಕ್ಕೊಟ್ರು. ಆಲ್ಮೋಸ್ಟ್ ನನಗೆ ರಂಗೋಲಿ ಹಾಕೋದಕ್ಕೆ ಬರಲ್ಲ. ನಮ್ಮ ಮನೆಯವ್ರ ಕೈ ಚಾಕ್ ಪೀಸ್ನ ಕೊಟ್ಟು ಅವ್ರ ಕೈಯಲ್ಲಿ ನೀಟಾಗಿ ಡ್ರಾಯಿಂಗ್ ಮಾಡಿಸಿ ಅದ್ರ ಮೇಲೆ ರಂಗೋಲಿ ಹಾಕಿ ಪೇಂಟ್ ಮಾಡೋಣ ಅಂದರೆ ಬಣ್ಣ ತುಂಬೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಅಮ್ಮ ಈ ಸಾರಿ ಬಂದಿದ್ದರಿಂದ ಅವರೇನೆ ಎಳೆ ರಂಗೋಲಿ ಎಲ್ಲ ಹಾಕಿದ್ರು. ಆಲ್ಮೋಸ್ಟ್ ಈಗ ಸಮಯ ಬಂದು 3 ಗಂಟೆ ಆಗಿದೆ. ನಾನು ಸ್ನಾನ ಮಾಡ್ಕೊಂಡು ಬಂದು ಈಗ ಒಂದು ಕಡೆ ಚೇರ್ ಮೇಲೆ ಕೂರಿಸ್ಕೊಂಡು ನೀಟಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೀರೆ ಎಲ್ಲ ಉಡಿಸ್ತಾ ಇದ್ದೀನಿ. ಈ ಕಾಲೊಂದು ಸರಿ ಹೋಗಲೇ ಇಲ್ಲ. ಕೊನೆಗೆ ನಾನು ನೀಟಾಗಿ ಹಾಕಿದ್ದೆ. ನಮ್ಮ ಮನೆಯವರು ಈ ರೀತಿ ಉಲ್ಟಾ ಮಾಡಿ ಅಂದರೆ ಹೇಗೋ ಉಲ್ಟಾ ಮಾಡಿದ್ರು. ಫೈನಲಿ ದೇವರಂತೂ ತುಂಬಾ ಚೆನ್ನಾಗಿ ಕಾಣಿಸಿತ್ತು. ಫೈನಲಿ ಸೀರೆ ಅಂತೂ ತುಂಬ ಚೆನ್ನಾಗಿ ಡ್ರಾಪಿಂಗ್ ಮಾಡಿದ್ದೆ.
ಈ ವರ್ಷ ಲಕ್ಷ್ಮಿ ಒಂಥರ ಅದೃಷ್ಟ ತಂದಿದ್ದಾಳೆ ಅಂತ ನಾನು ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೆ. ಹಾಗಾಗಿ ಈ ಸರಿ ಕೆಂಪು ಬಣ್ಣನೇ ಉಡಿಸ್ಬೇಕು ಅಂತಲೂ ಕೂಡ ತುಂಬ ವೀಡಿಯೋಗಳನ್ನ ನೋಡಿದ್ದೆ. ಹಾಗಾಗಿ ಕೆಂಪು ಕಲರ್ ಸೀರೆನ ನಾನು ತಂದಿದ್ದೆ. ಸೊ ನಾವು ಪೀಠವನ್ನು ಇಟ್ಟು ಅಷ್ಟದಳ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಬಾಳೆ ಎಲೆಯನ್ನು ಹಾಕಬೇಕು. ನಾನು ವರ್ಷನೂ ಪೀಠದ ಮೇಲೆ ಬೆಳ್ಳಿ ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ಬಾಳೆ ಎಲೆಯನ್ನು ಇಟ್ಟು ನಾನು ಲಕ್ಷ್ಮಿನ ಕೂರಿಸ್ತಿದ್ದೆ. ನಾನು ಯೋಚನೆ ಮಾಡಿದೆ ಬಾಳೆ ಎಲೆ ಮೇಲೆ ಕೂರಿಸೋಣ ಲಕ್ಷ್ಮಿನ ಅಂತೇಳಿ ನಾನು ಸ್ವಲ್ಪ ಚೇಂಜ್ ಮಾಡಿದೆ. ಮತ್ತು ಬಿನ್ನಿಗೆ ಕೆಳಗಡೆ 5 ಪಾವು ಅಕ್ಕಿ ಇಲ್ಲ ಅಂದರೆ 2 ಪಾವು ಅಕ್ಕಿ ಹಾಕಿ 3 ಅಂಡು ಅಂತ ಹಾಕ್ತಾರೆ, ಅಂದರೆ ಉಲ್ಟಾ ಮಾಡಿ ಸೇರಿನ ಅಕ್ಕಿನ ಸುರಿಯುವಂಥದ್ದು. ಅಷ್ಟನ್ನು ಹಾಕಿ ಓಂ ಮತ್ತು ಶ್ರೀಮ್ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಕಳಸವನ್ನು ಕೂರಿಸುವಂಥದ್ದು. ಮತ್ತು ಕೆಳಗಡೆ ಬಿಂದಿಗೆಗೆ ಕಂಚಿನ ಬಿಂದಿಗೆಗೆ ನಾವು ಹೂವು, ಸ್ವಲ್ಪ ಅರಿಶಿನ ಕುಂಕುಮ, 1 ಕಾಯಿನು, ಕೆಂಪು ಹೂವನ್ನ ಹಾಕ್ತೀವಿ. ಅದ್ರ ಮೇಲೆ ಒಂದು ಬೆಳ್ಳಿ ಚೊಂಬನ ಇಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೋಮತಿ ಚಕ್ರ ಮತ್ತು ಕಾಮಾಕ್ಷಿ ಬೀಜಗಳು, ಇನ್ನೂ ಏನೇನೋ ಐಟಮ್ಸ್ಗಳೆಲ್ಲ ಬರ್ತವೆ. ನಮ್ಮ ಮನೆಯವ್ರು ಇಟ್ಟಿರುವಂಥದ್ದು ಡ್ರೈ ಫ್ರೂಟ್ಸ್ಗಳು ಅವೆಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಅಂದರೆ ನಾನು ಅರ್ಜೆಂಟಾಗಿ ಎಲ್ಲನೂ ಹುಡ್ಕೋದಕ್ಕಾಗಲ್ಲ ಅಂಥೇಳಿ ನಮ್ಮ ಮನೆಯವರೇ ಎಲ್ಲ ನೀಟಾಗಿ ಕೌಂಟ್ ಮಾಡಿ ಇಟ್ಟಿದ್ರು ಒಂದು ಬೌಲಲ್ಲಿ. ಈಗೆಲ್ಲ ಜೋಡಿಸ್ಕೊಡ್ತಾ ಇದ್ದೀನಿ. ಮತ್ತು ತುಂಬ ನನಗೆ ಗಡಿಬಿಡಿ ಆಗ್ಬಿಡ್ತು ಈ ಸಾರಿ. ಕರೆಕ್ಟ್ ಟೈಮ್ ಇದ್ದಿದ್ದು 4:15 ಅಂದರೆ 4 ಗಂಟೆಯಿಂದ 4:15 ಅಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ಇದ್ದಿದ್ದು. ಆದರೆ ನಾನು ಅಷ್ಟರಲ್ಲಿ ರೆಡಿಯಾಗಿ ಪೂಜೆ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಮನೇಲಿ ಹಿರಿಯವರು ಪೂಜೆ ಮಾಡಬೇಕು ಅನ್ನೋದೊಂದು ಸಂಪ್ರದಾಯ ಇದೆ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಎಲ್ಲ ರೆಡಿ ಮಾಡಿಕೊಟ್ಟೆ ನಾನು. ಅವರು ಪೂಜೆ ಮಾಡಿದ್ರು. ನಂತರ 6:15ಗೆ ಸಿಂಹ ಲಗ್ನ ಇತ್ತು. ಆ ಸಮಯದಲ್ಲಿ ನಾನು ರೆಡಿಯಾಗಿ ಪೂಜೆ ಮಾಡಿದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಮುತ್ತಿನ ಸರನ ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಹೈದ್ರಾಬಾದ್ ಟ್ರಿಪ್ಗೆ ಹೋಗಿದ್ದಾಗ ಒಂದಷ್ಟು ಮುತ್ತಿನ ಸರಗಳು ತಂದಿದ್ದೆ. ಈ ಸರನ ನಾನು ಲಕ್ಷ್ಮಿಗೆ ಅಂತ ಹೇಳಿನೇ ತಂದಿದ್ದೆ. ಯಾಕಂದರೆ ಯಾವಾಗಲೂ ನಾನು ಆರ್ಟಿಫಿಷಿಯಲಿ ಓಲೆನ ಮತ್ತು ಸರನ ಹಾಕ್ತಿದ್ದೆ. ಒಂದೊಂದನ್ನ ಈ ರೀತಿ ಮುತ್ತಿನದಾದ್ರೂ ತಂದಿಡಬೇಕು ದೇವರಿಗೆ ಅಂತೇಳಿ ಈಗ ಮೊದಲು ನಾನು ತಂದಿರುವಂತಹ ಹೊಸ ಮುತ್ತಿನ ಸರನೇ ವೇರ್ ಮಾಡಿದ್ದೀನಿ ದೇವರಿಗೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ. ಅದೊಂದು ಫುಲ್ಲು ಖುಷಿಯಾಗುತ್ತೆ. ನಾನು 4:15ಗೆ ಪೂಜೆ ಮಾಡಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ಯಾವುದೂ ಕೂಡ ನನಗೆ ಬೇಜಾರಾಗಿಲ್ಲ ಅನ್ನೋದೇನಿಲ್ಲ. ಮತ್ತು ಮಕ್ಕಳು ಅವತ್ತು ಅಳಬಾರ್ದಿತ್ತು ಶುಕ್ರವಾರ ದಿನ, ಅದೊಂದು ಬೇಜಾರಾಯ್ತು ಅಷ್ಟೇ. ಆದರೆ ಮಕ್ಕಳು ಅಂದಮೇಲೆ ಮನೇಲಿ ಅವೆಲ್ಲ ಸಾಮಾನ್ಯ ಅಲ್ವಾ ಅಂತ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ. ಫೈನಲಿ ನಮ್ಮನೆ ಮಹಾಲಕ್ಷ್ಮಿನ ಈ ರೀತಿ ರೆಡಿ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಶುಕ್ರವಾರ ದಿನ ನಮ್ಮನೆ ಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮನೆ ಹಬ್ಬ ಕನ್ಯಾ ಪೂಜೆಯಿಂದ ಹಿಡಿದು ಗೋಮಾತೆ ಪೂಜೆಯನ್ನು ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿ ನಾನು ಸೆಲೆಬ್ರೇಷನ್ ಮಾಡ್ತೀನಿ. ಆ ವಿಡಿಯೋನೂ ಕೂಡ ತಪ್ಪದೇ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.